ಮುಂಗಾರು ಮಧ್ಯೆ ರಸಗೊಬ್ಬರ ರೇಟು ಗಗನಕ್ಕೆ. ಬೆಲೆ ಏರಿಕೆ ಮಧ್ಯೆಯೂ ರಸಗೊಬ್ಬರ ಖರೀದಿಗೆ ಮುಗಿ. ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸುತ್ತಿದೆ. ಬಿತ್ತನೆ, ಕೃಷಿ ಕಾರ್ಯ ಚುರುಕುಗೊಂಡಿದೆ. ಆದ್ರೆ ರೈತರ ಕೃಷಿ ಚಟುವಟಿಕೆಗಳಿಗೆ ರಸಗೊಬ್ಬರ ಸಿಗ್ತಿಲ್ಲ. ದುಬಾರಿ ಬೆಲೆ ಮಧ್ಯೆ ಕೃಷಿ ಕೇಂದ್ರಗಳ ಮುಂದೆ ಕ್ಯೂನಲ್ಲಿ ನಿಂತು ರಸಗೊಬ್ಬರ ಪಡೆಯುವಂತಹ ಪರಿಸ್ಥಿತಿ ಎದುರಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಿನ ಬೆಲೆಗೆ ಸೇಲ್ ಅಪ್ಪೋ ಸೇಲ್. ಸಮರ್ಪಕ ರಸಗೊಬ್ಬರ ಸಿಗ್ತಿಲ್ಲ ಅಂತ ರೈತರ ಆಕ್ರೋಶ. ಹಾವೇರಿ ಜಿಲ್ಲೆ ಕೃಷಿ ಪ್ರಧಾನ ಜಿಲ್ಲೆ. ಈಗಾಗಲೇ ಜಿಲ್ಲೆಯಲ್ಲಿ ಬಿತ್ತನೆ ಕಾರ್ಯ ಪ್ರಾರಂಭವಾಗಿದೆ. ಇರಾನ್ ಇಸ್ರೇಲ್ ಯುದ್ಧವನ್ನೇ ಬಂಡವಾಳ ಮಾಡಿಕೊಂಡ ರಸಗೊಬ್ಬರ ಮಾರಾಟಗಾರರು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ. 2020 ಗೊಬ್ಬರಕ್ಕೆ ಸರ್ಕಾರವು 1450 ರೂಪಾಯಿ ನಿಗದಿ ಮಾಡಿದೆ. ರಸಗೊಬ್ಬರ ಅಂಗಡಿಯ ಮಾಲೀಕರು 1850 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಡಿಎಪಿ ಗೊಬ್ಬರ ಸರಿಯಾಗಿ ಲಭ್ಯವಾಗ್ತಿಲ್ಲ. 1 ಎಕರೆಗೆ 1 ಚೀಲ ಯೂರಿಯಾ ಗೊಬ್ಬರವನ್ನ ನೀಡಲಾಗ್ತಿದೆ. ಅಂಗಡಿಯ ಮಾಲೀಕರು ಹೆಚ್ಚಿನ ಬೆಲೆ ಮಾರಾಟ ಮಾಡ್ತಿದ್ದು ಯಾವುದೇ ರಸೀದಿ ನೀಡುತ್ತಿಲ್ಲ ಅಂತ ವಿಡಿಯೋ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಚ್ಚಿನ ಬೆಲೆ ಮಾರಾಟ ಮಾಡುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಜಿಲ್ಲಾಧಿಕಾರಿ ಭರವಸೆ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಗೊಬ್ಬರದ ಅಂಗಡಿ ಮಾಲಕರು ಏನ್ ಮಾಡ್ತಿದಾರ ಅಂದ್ರೆ 1450 ರೂಪಾಯಿ ಅಂತ ಗೊಬ್ಬರವನ್ನ 1880 ರೂಪಾಯಿ ಮಾರಾಕತ್ತಾರ. ಅಲ್ಲಿಂದ ಬಿಲ್ ಕೇಳಿದ್ರೆ ಬಿಲ್ ಕೊಡ್ತಿಲ್ಲ. ಅಲ್ಲಿಂದ ಅಧಿಕಾರಿಗಳು ಹೇಳಿದ್ರೆ ಯಾ ಅಂಗಡಿ ಹೆಸರು ಹೇಳಿದ್ರೆ ಅಂಗಡಿ ಹೆಸರು ಹೇಳಿದ್ರು ಅಧಿಕಾರಿಗಳು ಇವತ್ತು ಹೋಗಿ ಗಮನ ಹರಿಸಿಲ್ಲ. ಯಾರಲ್ಲಿ ಹಾವೇರಿ ಜಿಲ್ಲೆ ಒಳಗೆ ರೈತರ ಸಮಸ್ಯೆ ಕೇಳಂತ ಅಧಿಕಾರಿಗಳು ಯಾರಿಲ್ಲ. 3 ಚೀಲಕ್ಕೆ ಒಂದು ಹೀರೆ ಗೊಬ್ಬರಕ್ಕೆ ಒಂದು ಲಿಂಕ್ ತೋರಿ ಅಂತ ಹೇಳ್ತಾರ. ಮತ್ತೆ ಡಿಎಪಿ ಕೇಳಿದ್ರೆ ಡಿಎಪಿ ಗೊಬ್ಬರ ಇಲ್ಲ ಅಂತ ಹೇಳ್ತಾರ. 20 ಕೇಳಿದ್ರೆ 20 ಇಲ್ಲ ಅಂತ ಹೇಳ್ತಾರ. ಲಿಂಕ್ ಆಗಲಿ ಸ್ಟಾಕ್ ಆಗಲಿ ಅಥವಾ ಅನಾವಶ್ಯಕ ಹೆಚ್ಚಿನ ರೇಟನ್ನ ಅವರು ವಿಧಿಸ್ತಾ ಇದ್ರೆ ನಮಗೆ ವಿತ್ ರಿಸಿಟ್ ಬಟ್ ಇಲ್ಲ ಈ ಫೀಸ್ ಇದೆ ಅಂದ್ರೆ ಶುಡ್ ಆಸ್ಕ್ ಫಾರ್ ರಿಸಿಟ್. ನೋ ರಿಸಿಟ್ ಅಲ್ಲಿ 100 ರೂಪಾಯಿ ರಿಸಿಟ್ಗೆ ಅವ್ರು 200 ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಟೇಕ್ ಆಕ್ಷನ್. ಮ್ಯಾಕ್ಸಿಮಮ್ ನಾವು ಕ್ರಮ ಮಾಡ್ತಾ ಇದ್ದೀವಿ. ಎಲ್ಲ ಸೀಟ್ಸ್ ಅನ್ನು ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ದುಪ್ಪಟ್ಟು ಹಣಕ್ಕೆ ಮಾರಾಟ. ಡಿಎಪಿ ಯೂರಿಯಾ ಸಿಗದೆ ರೈತರು ಕಂಗಾಲು. ಬೀದರ್ನಲ್ಲಿ ರೈತರು ಬಿತ್ತನೆಗಾಗಿ ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇದ್ದ ರಸಗೊಬ್ಬರದ ರೇಟಿನಿಂದ ಶಾಕ್ಗೆ ಒಳಗಾಗಿದ್ದಾರೆ. ವಾರ್ ಎಫೆಕ್ಟ್ ನಿಂದ ಯಾವುದೇ ಗೊಬ್ಬರ ಕೊಂಡರೂ 600 ರಿಂದ 700 ರೂಪಾಯಿ ಜಾಸ್ತಿ ಆಗಿದೆ. ನಾರ್ಮಲ್ ಕಾಂಪ್ಲೆಕ್ಸ್ ಗೊಬ್ಬರ ಮೊದಲು 1300 ರೂಪಾಯಿ ಇತ್ತು. ಈಗ ಅದು 1800 ರೂಪಾಯಿ ಆಗಿದೆ. ಇನ್ನು ಉತ್ತಮ ಗುಣಮಟ್ಟದ ಕಾಂಪ್ಲೆಕ್ಸ್ ರಸಗೊಬ್ಬರ 1800 ಇತ್ತು. ಅದು ಈಗ 2400ಕ್ಕೂ ಅಧಿಕವಾಗಿದೆ. ಇನ್ನು ಡಿಎಪಿ 1200 ರೂಪಾಯಿ ಇದ್ರೆ ಇತ್ತ ನೋ ಸ್ಟಾಕ್ ಎಂದು ಹೇಳುತ್ತಾ ಹೆಚ್ಚು ಹಣ ಕೊಡುವವರಿಗೆ ಮಾರಾಟ ಮಾಡ್ತಿದ್ದಾರೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಯಾವ ಗೊಬ್ಬರ ತಿರಿಯದಮ್ಮ ಹೆಂಗ್ ಮಾಡ್ಬೇಕು? ಜಾಸ್ತಿನೇ ಆಗ್ಯದ, ಎಲ್ಲ ಜಾಸ್ತಿ ಆಗ್ಯದ. ಯೂರಿಯಾ 400 ಕೊಡತ್ತಾರ. ತಗೋಬೇಕು, ಏನ್ ತಗೋಬೇಕು? ನಾವು ಹೆಂಗ್ ಮಾಡ್ಬೇಕು? ಒಂದ್ ನಂಬರಿಗೆ ಒಂದೇ ತೀರ ಬರಬೇಕು, ಕೇಳಬೇಕು, ವಾಪಸ್ ಆಗ್ಬೇಕು. ಮತ್ತೆ ಏನ್ ಬಿತ್ತದ ಈಗ ಒಕ್ಕಲಿಗೆ ಏನ್ ಮಾಡ್ಬೇಕು? ಈಗ ಏನ್ ತಿನ್ಬೇಕು ಹೇಳಿ? ಕೊಪ್ಪಳದಲ್ಲಿ ಯೂರಿಯಾ ಗೊಬ್ಬರ ಗಲಾಟೆ. ಬೆಳಗ್ಗಿನಿಂದ ಕ್ಯೂ ನಿಂತರೂ ಸಿಗದ ರಸಗೊಬ್ಬರ. ಕೊಪ್ಪಳದಲ್ಲಿ ಮತ್ತೆ ಯೂರಿಯಾ ಗೊಬ್ಬರ ಗಲಾಟೆ ಶುರುವಾಗಿದೆ. ನಗರದ ಗದಗ ರಸ್ತೆಯ ಟಿಎಪಿಎಂಎಸ್ನ ಆವರಣದಲ್ಲಿ ಬೆಳಗ್ಗೆಯಿಂದ ಗೊಬ್ಬರಕ್ಕಾಗಿ ರೈತರು ಕ್ಯೂ ನಿಲ್ಲುವ ಪರಿಸ್ಥಿತಿ ಇದೆ. ಬೆಳಗ್ಗೆಯಿಂದ ನಿಂತ ರೈತರಿಗೆ ಮಧ್ಯಾಹ್ನ 1 ಗಂಟೆ ಆದ್ರೂ ಯೂರಿಯಾ ಗೊಬ್ಬರ ಸಿಗ್ತಿಲ್ಲ ಅಂತ ರೈತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಯೂರಿಯಾ ಕೊರತೆ ಹಿನ್ನೆಲೆಯಲ್ಲಿ ಒಬ್ಬ ರೈತನಿಗೆ 1 ಚೀಲ ಯೂರಿಯಾ ಗೊಬ್ಬರ ನೀಡ್ತಿದ್ದು ಆಕ್ರೋಶ ಹೊರಹಾಕ್ತಿದ್ದಾರೆ. ಮುಂಜಾನೆ 6ಕ್ಕೆ ಬಂದು ಸರ್, ಈಗ 4 ದಿನ ಸರ್, ಇವತ್ತು 1 ದಿನ ಅಲ್ಲ. ದಿವಸ ಅಲ್ಲಿ ಹೋಗ್ಬೇಕು, ನಾಳೆ ಬಾ ಅನ್ಬೇಕು, ನಾಳೆ ಬಾ ಅನ್ಬೇಕು. ಇದನ್ನ ನಡೆದ ಸರ್, ಗೊಬ್ಬರನೇ ಕೊಡ್ತಾ ಇರಲಿಲ್ಲ. ಇವತ್ತು ಗೊಬ್ಬರ ಇಲ್ಲ, ಈ ಸಂಬಂಧಿಗೆ ಐತೆ, ಈ ಸಂಬಂಧಿಗೆ ಕೊಡ್ತು. ನಿಮ್ಗೆಲ್ಲ ಗೊಬ್ಬರ ಹಿಂದರಿಗೆ ಸಾಕು ಕೀಸ ಅಂತಾರೆ. ಮತ್ತೆ ನಾವೆಲ್ಲಿ ಹೋಗಣ್ರಿ? 3 ದಿವಸ ಆಯ್ತು ಸರ್. 3 ದಿವಸದಿಂದ 1 ಚೀಲಕ್ಕೆ 3 ದಿವಸಕ್ಕೆ ಒಬ್ಬ ವ್ಯಕ್ತಿ ದಿನ ಬರಬೇಕು. ಬೆಳಿಗ್ಗೆ 4 ಗಂಟೆಗೆ ನಿಂತರ ಸರ್. 4 ಗಂಟೆಯಿಂದ ಬಂದು ಕುಂತ್ಕೊಂಡ್ರೆ ಇಲ್ಲಿ ಊಟ ಇಲ್ಲ, ಇಲ್ಲಿ ನಾಷ್ಟ ಸಿಗ ಸರ್. ಆಮೇಲೆ ಏನಾಯ್ತು ಸರ್, ಅಧಿಕಾರಿಗಳು 10 ಗಂಟೆ ಬರ್ತಾರೆ ಸರ್. 10 ಗಂಟೆಯಿಂದ ಬಂದ್ರೆ ಅದು 1 ಚೀಲ ಸರಿ ಕೊಟ್ಟು ಕಳ್ಸಂಗಿಲ್ಲ ಸರ್. ಅದಕ್ಕೆ ಮತ್ತೆ ಇವತ್ತು ಚೀಟಿ ಮಾಡಿದ್ರೆ ನಾಳೆ ಬರ್ಬೇಕು. ಅದಕ್ಕೆ ಅವತ್ತು ಸದ್ಯ ಗೊಬ್ಬರ ಸಿಗ್ತಾ ಇಲ್ಲ. ಚೀಟಿ ಮಾಡಿಸ್ಕೊಂಡು ಹೋಗ್ಬೇಕು, ಮತ್ತೆ ನಾಳೆ ಬಂದು 1 ಚೀಲ ಗೊಬ್ಬರ ತಗೋಬೇಕು ಸರ್. ಅದು ಒಂದೇ ಫೈಡಿಗೆ ಒಂದೇ ಚೀಲ ಕೊಡೋದು. ರಸಗೊಬ್ಬರ ನೀಡಲು ತಾಂತ್ರಿಕ ಸಮಸ್ಯೆ. ಯಾದಗಿರಿಯಲ್ಲಿ ಅನ್ನದಾತರ ಸಂಕಷ್ಟ. ಯಾದಗಿರಿಯಲ್ಲಿ ಅನ್ನದಾತರ ಸಂಕಷ್ಟ ಹೇಳತೀರದ್ದಾಗಿದೆ. ರಸಗೊಬ್ಬರ ಪಡೆಯಲು ಅನ್ನದಾತರು ಪರದಾಡ್ತಿದ್ದಾರೆ. ಯಾದಗಿರಿ ಜಿಲ್ಲೆಯ ಯೂರಿಯಾ, ಡಿಎಪಿ, ಕಾಂಪ್ಲೆಕ್ಸ್ ರಸಗೊಬ್ಬರ ಕೊರತೆ ಇದೆ. ಯೂರಿಯಾ ರಸಗೊಬ್ಬರ 1 ಎಕರೆಗೆ 1 ಬ್ಯಾಗ್, 10 ಎಕರೆ ಭೂಮಿ ಇದ್ರೂ 2 ಬ್ಯಾಗ್ ಯೂರಿಯಾ ರಸಗೊಬ್ಬರ ವಿತರಣೆಗೆ ನಿಗದಿ ಮಾಡಲಾಗಿದೆ. ಎಫ್ಐಡಿ ಕಡ್ಡಾಯದಿಂದ ಅನ್ನದಾತರ ಬೇಡಿಕೆಗೆ ತಕ್ಕಂತೆ ಗೊಬ್ಬರ ಕೊಡಲು ಕೊರತೆ ಎದುರಾಗಿದೆ. ಈ ಮಧ್ಯೆ ರಸಗೊಬ್ಬರ ನೀಡಲು ತಾಂತ್ರಿಕ ಸಮಸ್ಯೆ ತಲೆದೂರಿದೆ. ಈ ಗೊಬ್ಬರ ಆಲ್ರೆಡಿ ವಿತರಕರ ಬಳಿ ಸ್ಟಾಕ್ ಆದ್ರಿ ಇದ್ರ ಅದು ಸರಿಯಾಗಿ ಯುಟಿಲೈಸ್ ಮಾಡಕ್ ಆಗ್ತಾ ಇಲ್ಲ ಅವರಿಗೆ. ಯಾಕಂತ ನಾವು ಕೇಳಿದಾಗ ಅವ್ರು ಏನ್ ಹೇಳ್ತಾರ್ರಿ, ಅಧಿಕಾರಿಗಳು ನಮಗ 3 ತಂಡ ಎಂಟ್ರಿ ಮಾಡ್ಬೇಕಾಗ್ತದ್ರಿ, FID ನಂಬರ್ ತಗೋಬೇಕಾಗ್ತದ. ಅವು ಕೆಲವು ಎಂಟ್ರಿ ಆಗ್ಲಾರ್ದ ನಾವು ಕೊಡಕ್ ಬರಲ್ಲ. ಕೊಟ್ಟಿವಂದ್ರೆ ಅದು ಬೇರೆನೆ ಅರ್ಥ ಕಲ್ಪಿಸ್ತಾರೆ ಅಧಿಕಾರಿಗಳು ಅಂತ ಹೇಳಿ ನಾವು
ಅದು ಮಾಡತನ ಕೊಡಕ್ ಆಗಲ್ಲ ಅನ್ನೋದಕ್ಕೆ ಅದು ವಿಳಂಬ ಆಗ್ಲಕತ್ತದ. ಬಹುತೇಕ ಕಡೆ ರಸಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವುದರಿಂದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.